ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭಾರ್ಗವಿ ಮತ್ತೆ JP ಪಾಟೀಲ್ ಜಂಟಿಯಾಗಿ ಸೇರ್ಕೊಂಡು ವರದಾನ ಕಥೆಯನ್ನೇ ಮುಗಿಸಿದ್ರು. ಹಾಗಿದ್ರೆ ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಸಾರಿಕಾ ಹೇಳ್ಕೊಟ್ಟ ಹಾಗೆ ವರದಾ ಕೂಡ ಬಾಲ ಮಗಳು ರಾಣಿ ಮತ್ತೆ ಸತ್ಯರನ್ನ ಕರ್ಕೊಂಡು ಬಂದು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೋತಾರ. ಎತ್ತ ಕಡೆ ಬಾಲ ಮೊದಲು ಚಿಪ್ಪನ್ನ ತಗೊಂಡು ಹೋಗಿ ಭಾರ್ಗವಿ ಮತ್ತೆ JP ಪಾಟೀಲ್ಗೆ ಒಪ್ಪಿಸ್ಬೇಕು ಅಂತ ಹೇಳಿ ಹೋಗ್ತಿರ್ತಾರ. ಆ ಒಂದು ಸಮಯದಲ್ಲಿ ನಿಜಕ್ಕೂ ಆಘಾತಕಾರಿಯಾದಂತಹ ವಿಷಯವನ್ನ ವರದಾ ಬಾಲಗೆ ಹೇಳಿದಾಗೆ ಬಾಲ ತತ್ತರಿಸಿ ಹೋಗ್ತಾರ. ಯಾಕಂದ್ರೆ ನೀನು ಚಿಪ್ ತಂದು ನನ್ನ ಕೈ ಕೊಡ್ಬೇಕಾಗತ್ತೆ, ಇಲ್ಲ ಅಂದ್ರೆ ನಿನ್ನ ಮಗಳು ರಾಣಿ ಕಥೆಯನ್ನೇ ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾರ. ತನ್ನ ಮಗಳಿಗೆ ಏನು ಮಾಡಬೇಡ ಅಂತ ಹೇಳಿ ಬಾಲ ರಿಕ್ವೆಸ್ಟ್ ಮಾಡ್ಕೊಂಡಾಗ ನಿನ್ನ ಮಗಳಿಗೆ ಏನು ಮಾಡಬಾರ್ದು ಅಂದ್ರೆ ಚಿಪ್ಪನ್ನ ಡೈರೆಕ್ಟ್ ಆಗಿ ತಂದು ನನಗೆ ಕೊಡ್ಬೇಕು, ನಡುವೆ ಪೊಲೀಸ್ ಅದು ಇದು ಅಂತ ಹೋದ್ರೆ ನಿನ್ನ ಮಗಳು ಜೀವಂತವಾಗಿರುವುದಿಲ್ಲ ಅಂತ ಹೇಳಿ ಹೆದರಿಸ್ಬಿಡ್ತಾರ. ಇಲ್ಲ ನಾನು ಚಿಪ್ ತಗೊಂಡು ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ. 20 ನಿಮಿಷಗಳ ಕಾಲಾವಕಾಶವನ್ನ ಇಲ್ಲಿ ವರದಾ ಕೂಡ ಬಾಲಾಗೆ ಕೊಟ್ಟಿರ್ತಾರೆ. ಆ ಒಂದು 20 ನಿಮಿಷದ ಒಳಗಡೆ ಇಲ್ಲಿ ಬಾಲ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ನನ್ನ ಮಗಳನ್ನ ಬಿಟ್ಬಿಡು ಅಂತ ಹೇಳ್ತಿದ್ದಾರೆ. ಈ ಕಡೆ ನಿನ್ನ ಮಗಳು ಬಿಡ್ಬೇಕು ಅಂದ್ರೆ ಚಿಪ್ ನನ್ನ ಕೈಗೆ ಸೇರ್ಬೇಕು ಅಂದಾಗ ಈ ಚಿಪ್ ನಿನಗೆ ಸಿಗ್ಬೇಕು ಅಂದ್ರೆ ಬಾ, ಇಲ್ಲಿ ಸತ್ಯ ಮತ್ತೆ ನನ್ನ ಮಗಳು ರಾಣಿಯನ್ನ ಬಿಡ್ಬೇಕು, ಆಗ ಮಾತ್ರ ಈ ಚಿಪ್ ಅನ್ನ ನಿನ್ನ ಕೈ ಕೊಡೋದು. ನನಗೆ ಈ ಚಿಪ್ಗಿಂತ ಮುಖ್ಯವಾಗಿ ನನ್ನ ರಾಣಿನೇ ಮುಖ್ಯ ಅಂತ ಹೇಳಿ ಹೇಳ್ತಾರೆ. ಈ ಕಡೆ ಸತ್ಯ ಮತ್ತೆ ರಾಣಿ ಬೇಡ, ಕೊಡ್ಬೇಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ. ಬಟ್ ಬಾಲಾಗೆ ಬೇರೆ ಚಾನ್ಸಸ್ ಇಲ್ಲವೇ ಇಲ್ಲ. ನಿಜಕ್ಕೂ ವರದಾ ಮಾತಿಗೆ ಕಟ್ಟು ಬೀಳ್ಬೇಕಾಗಿದೆ, ಇಲ್ಲ ಅಂದ್ರೆ ರಾಣಿ ಕತ್ತೇನೆ ಮುಗ್ದು ಹೋಗುತ್ತಾ. ಹಾಗಾಗಿ ಅಪ್ಪನ ಆಗಿರ್ತಕ್ಕಂಥ ಬಾಲ ತನ್ನ ಮಗಳನ್ನ ಉಳಿಸ್ಕೊಳ್ಳೋ ಸಲುವಾಗಿ ಚಿಪ್ಪನ್ನೇ ವರದಾ ಕೈಗೆ ಕೊಡುವುದಕ್ಕೆ ನಿರ್ಧಾರವನ್ನ ಮಾಡ್ತಾರ. ಇದರ ನಡುವೆ ರಾಣಿಯನ್ನ ಬಿಡಬೇಕು ಅಂತದಾಗೆ ವರದಾ ಕೂಡ ರಾಣಿ ಮತ್ತೆ ಸತ್ಯನನ್ನ ಬಿಡ್ತಿದ್ದಾಗೆ ಇತ್ತ ಕಡೆ ಚಿಪ್ಪ ವರದಾ ಕೈಗೆ ಸೇರುತ್ತೆ. ಚಿಪ್ ಕೈಗೆ ಸಿಗ್ತಿದ್ದಾಗೆ ಇದರಿಂದಾನೇ ಅಲ್ವಾ ಇಷ್ಟು ದಿನ ಆಟ ಉಪದಿಂದ ಹಾರಾಡ್ತಾ ಇದ್ದಿದ್ದು ನೀವುಗಳು, ಇನ್ನು ಮುಂದೆ ಯಾವ ಸಾಕ್ಷಿ ಇರುತ್ತೆ ಅನ್ನೋದನ್ನ ನಾನು ಕೂಡ ನೋಡ್ತೀನಿ ಅಂತ ಹೇಳಿದೆ. ಈ ಚಿಪ್ ನಲ್ಲಿ ಆ ವಿಡಿಯೋ ಇದೆಯಾ ನೋಡ್ಕೊಂಡು ಬನ್ನಿ ಅಂತ ಹೇಳಿ ತನ್ನ ಕಡೆಯವರನ್ನ ಕಳಿಸ್ತಾರೆ. ಅವರು ಕೂಡ ಚಿಪ್ಪಲ್ಲಿ ಆ ವಿಡಿಯೋ ಇದೆ ಅಂತ ಹೇಳಿ ನೋಡಿ ಬಂದದ್ದೇ ವರದಾ ಕೈಗೆ ಚಿಪ್ಪನ್ನ ಕೊಡ್ತಾರ. ನಂತರ ಬೆಂಕಿಗೆ ಹಾಕಿದ ಚಿಪ್ಪನ್ನ ಬಾಲ ಮುಂದೆನೆ ಸುಟ್ಟಿ ಹಾಕ್ಬಿಡ್ತಾರ. ಇತ್ತ ಕಡೆ ಎಂತ ಕೆಲಸ ಮಾಡ್ಬಿಟ್ಟೆ ಬಾಲ ನೀನು ಅಂತ ಹೇಳಿ ಸತ್ಯ ಹೇಳ್ತಿದ್ದಾರೆ. ಇತ್ತ ಕಡೆ ವರದಾ ಅಂತೂ ಇನ್ನು ಮುಂದೆ ಏನ್ ಇಟ್ಕೊಂಡು ಆಟ ಆಡ್ತೀರಾ, ಯಾವ ಸಾಕ್ಷಿ ಇದೆ, ಕೋರ್ಟಲ್ಲಿ ಬೇಕಾಗಿರೋದು ಸಾಕ್ಷಿ, ಇದ್ದದ್ದು ಒಂದೇ ಒಂದು ಸಾಕ್ಷಿ ಈ ಚಿಪ್ಪು. ಈ ಚಿಪ್ಪಲ್ಲಿರೋ ಸಾಕ್ಷಿ ಕೂಡ ಈಗ ನನ್ನ ಕಣ್ಣು ಮುಂದೆನೆ ಮುಗ್ದು ಹೋಯ್ತು. ಇನ್ನು ಯಾವುದೇ ರೀತಿಯಲ್ಲೂ ಕೂಡ ನೀವು ಕಾವೇರಿಯನ್ನ ಹೊರಗಡೆ ಕರ್ಕೊಂಡು ಬರೋಕ್ಕಾಗಲ್ಲ. ನೀವು ಹೇಳ್ತಾ ಇದ್ರಲ್ವಾ ನಾನೇ ತಪ್ಪು ಮಾಡಿರೋದು, ಕಾವೇರಿ ತಪ್ಪು ಮಾಡಿಲ್ಲ ಅಂತ. ಹೌದು, ಅದಕ್ಕೆ ಸಾಕ್ಷಿ ಇದ್ದಿದ್ದು ಚಿಪ್ಪೇ ಮುಗ್ದು ಹೋಯ್ತು ಅಂದಮೇಲೆ ಇನ್ನು ಯಾವುದೇ ರೀತಿಯಲ್ಲೂ ನೀವು ನನ್ನ ಲಾಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಚಿಪ್ಪು ಈಗ ನನ್ನ ಕಣ್ಣು ಮುಂದೆನೆ ಸುಟ್ಟು ಭಸ್ಮ ಆಗಿದೆ. ಇವಾಗ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ. ಹೌದು, ಕಾವೇರಿ ಯಾವುದೇ ರೀತಿ ತಪ್ಪನ್ನ ಮಾಡಿಲ್ಲ, ನನ್ನ ಹೆಂಡತಿ ಕಥೆಯನ್ನ ಮುಗಿಸಿದ್ದು ನಾನೇನ. ಆದ್ರೆ ಕಾವೇರಿ ಅದನ್ನ ನೋಡ್ಬಿಟ್ಲು, ಹಾಗಾಗಿ ಕಾವೇರಿಯನ್ನ ಜೈಲಿಗೆ ಕಳಿಸ್ಬೇಕಾಯ್ತು. ಇನ್ನೊಂದು ವಿಷಯ ಗೊತ್ತಾ ಬಾಲ, ನಿನ್ನ ಹೆಂಡತಿ ಯಾವತ್ತೂ ಕೂಡ ನನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ಲಿಲ್ಲ. ನಿನ್ನ ಹೆಂಡತಿಯನ್ನ ಕೆಟ್ಟ ದೃಷ್ಟಿಯಲ್ಲೇ ನೋಡಿದ್ದು ನಾನೇನೆ. ನಿನ್ನ ಹೆಂಡತಿಯನ್ನ ಒಲಿಸ್ಕೋಬೇಕು ಅಂತ ತುಂಬಾ ಟ್ರೈ ಮಾಡಿದೆ. ಅದೇ ಟೈಮಲ್ಲಿ ನನ್ನ ಹೆಂಡತಿ ಅಡ್ಡ ಬಂದದ್ದೆ, ಅವಳನ್ನ ನಾನು ಸಾಯಿಸ್ಬಿಟ್ಟ. ನಿನ್ನ ಹೆಂಡತಿ ಸ್ವಲ್ಪ ನನ್ನ ಜೊತೆ ಅಡ್ಜಸ್ಟ್ ಆಗಿದ್ರು ಕೂಡ 10 ವರ್ಷಗಳ ಕಾಲ ಅವಳು ಜೈಲಲ್ಲಿರೋ ಅವಶ್ಯಕತೆ ಇರ್ತಾ ಇರಲಿಲ್ಲ ಅಂತ ಹೇಳಿ ವರದಾ ಹೇಳಿದ ತಕ್ಷಣ ಬಾಲನ್ ಕೋಪ ಎಲ್ಲಿರುತ್ತೋ ಹಾಗೆ ಹೋಗದೆ ನಿನ್ನನ್ನೇ ಮುಗಿಸ್ಬಿಡ್ತೀನಿ ಅಂತ ಹೇಳಿ ವರದಾ ಕುತ್ತಿಗೆ ಪಟ್ಟಿ ಹಿಡ್ಕೊಂಡಿದ್ದ. ಇಬ್ಬರ ನಡುವೆ ದೊಡ್ಡ ಫೈಟೇ ಆಗ್ಬಿಡುತ್ತೆ. ಅದೇ ನಡುವೆ ಇಲ್ಲಿ ರಾಣಿ ಮತ್ತೆ ಸತ್ಯ ಇಬ್ರು ಕೂಡ ಇಲ್ಲಿ ಬಾಲನನ್ನ ಬಿಡಿಸ್ತಾರೆ. ತದನಂತರ ನಿನ್ನನ್ನಂತೂ ಸುಮ್ಮನೆ ಬಿಡುವುದಿಲ್ಲ, ಸತ್ಯ ಗೆಲ್ಲತ್ತೆ ಅಂತ ಹೇಳಿದೆ. ಇಲ್ಲಿ ಬಾಲ ಅಲ್ಲಿಂದ ಹೊರಟು ಬಂದಾಗ ಇಲ್ಲಿ ಮನೆಗೆ ಬಂದ ಮೇಲೆ ಇಲ್ಲಿ ಸತ್ಯ ನೋಡು ಬಾಲ, ನೀನು ಆ ಚಿಪ್ಪನ್ನ ವರದಾ ಕೈಗೆ ಕೊಡಬಾರ್ದಿತ್ತು ಅಂತ ಹೇಳ್ತಿದ್ದಾರೆ. ಆಗ ಬಾಲ ಹೇಳುದು ಒಂದೇ ಮಾತು, ನನ್ನ ಮಗಳ ಮುಂದೆ ನನಗೆ ಯಾವುದು ಕೂಡ ಮುಖ್ಯ ಅಲ್ಲ, ನನಗೆ ನನ್ನ ಮಗಳ ಜೀವನೇ ಮುಖ್ಯ ಅಂತ ಹೇಳಿ ಆ ಮಾತನ್ನ ರಾಣಿ ಕೂಡ ಕೇಳಿಸ್ಕೋತಾರ. ತದನಂತರ ಇತ್ತ ಕಡೆ ಕಾವೇರಿ ಎಕ್ಸಾಮ್ ಬರೀತಿರ್ತಾರೆ. ನಾನು ಎಕ್ಸಾಮ್ ಬರೀಲೇಬೇಕು ಅಂದಾಗ ನೀನು ಮತ್ತೊಮ್ಮೆ ಕೂಡ ಎಕ್ಸಾಮ್ ಬರೀಬಹುದು ಕಾವೇರಿ, ಆರೋಗ್ಯ ಮುಖ್ಯ ಅಂದಾಗ ಇಲ್ಲ ಮೇಡಮ್ ನನ್ಗೆ ಇದೇ ಮುಖ್ಯ ಅಂತ ಹೇಳ್ತಾರ. ಅಲ್ಲಿ ಡಾಕ್ಟರ್ ಕೂಡ ಇವತ್ತು ರಜೆ ಆಗಿದ್ದಾರೆ, ಹಾಗಾಗಿ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ತದನಂತರ ಮರುದಿನ ಇಲ್ಲಿ ಡಾಕ್ಟರ್ ಬಂದು ಕಾವೇರಿಯನ್ನ ಚೆಕ್ ಮಾಡ್ತಾರ. ನಂತರ ರಿಪೋರ್ಟ್ಗೆ ಕಳಿಸಿದ್ದೇವೆ, ಖಂಡಿತ ರಿಪೋರ್ಟ್ ಬಂದ್ಮೇಲೆ ಏನಾಯ್ತು ಅಂತ ಹೇಳ್ಬೋದು, ಏನೋ ಕೆಮಿಕಲ್ ಮಿಕ್ಸ್ ಆಗಿದೆ ಅನ್ಸುತ್ತೆ ಅಂತಾನೆ ಹೇಳ್ತಾರೆ ಡಾಕ್ಟರ್. ಹೌದು, ಇಲ್ಲಿ ಸಾರಿಕಾ ಕಡೆಯವರ ಪ್ರಸಾದ ಅನ್ನೋ ನೆಪದಲ್ಲಿ ಪಾನಕಾನ ಕೊಟ್ಟು ಇವತ್ತು ಕಾವೇರಿ ಪರಿಸ್ಥಿತಿಯನ್ನ ಆ ರೀತಿಗೆ ತಳ್ಳಿರುವುದು. ಇದರ ನಡುವೆ ಇಲ್ಲಿ ವರದಾ ಸಾರಿಕಾಗೆ ಬಂದು ಥ್ಯಾಂಕ್ಸ್ ಹೇಳ್ತಾರೆ. ಕೊನೆಗೂ ಚಿಪ್ಪು ನಮ್ಮ ಕೈಗೆ ಸೇರಿದ್ದಾಯ್ತು, ಜೊತೆಗೆ ಅದು ನಾನೇ ಸುಟ್ಟು ಭಸ್ಮ ಮಾಡಿದ್ದೀನಿ, ಇನ್ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಕೇಸಲ್ಲಿ ಕಾವೇರಿ ಹೊರಬರುವುದಿಲ್ಲ, ಹಾಗೆ ನಾನು ಕೂಡ ಜೈಲಿಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ತದನಂತರ ಮರುದಿನ ಇಲ್ಲಿ ಕಾವೇರಿಯನ್ನ ಕೂಡ ಕೋರ್ಟ್ಗೆ ಕರ್ಕೊಂಡು ಬರಲಾಗುತ್ತೆ. ಬಾಲ ಸತ್ಯ ರಾಣಿ ಕೂಡ ಕೋರ್ಟ್ನ ಬಳಿಗೆ ಹೋಗಿದ್ದಾರೆ. ಅಲ್ಲಿ ರಾಣಿ ನನ್ನಮ್ಮ ನನ್ನ ಖಂಡಿತ ಹೊರಗಡೆ ತರಲೇಬೇಕು
ಮಾಡಬೇಕು ಅಂತ ಅನ್ಕೋತಿದ್ದಾಳೆ. ಬಟ್ ಇವತ್ತು ಇದ್ದಂತ ಸಾಕ್ಷಿ ಕೂಡ ಕೈ ತಪ್ಪಿ ಹೋಗದ. ಈ ಕಡೆ ಕಾವೇರಿ ಅವ್ರ ಹತ್ರ ಸತ್ಯ ಮತ್ತೆ ಬಾಲ ಇಬ್ರು ಕೂಡ ಸಾಕ್ಷಿ ಇದ್ದಂತಹ ವಿಡಿಯೋ ಇದ್ದಂತಹ ಚಿಪ್ಪನ್ನ ಇಲ್ಲಿ ವರದ ಸುಟ್ಟು ಹಾಕ್ಬಿಟ್ಟ, ನಮ್ಮನ್ನ ಕಿಡ್ನಾಪ್ ಮಾಡಿದ, ಹಾಗಾಗಿ ಬಾಲ ಕೂಡ ಚಿಪ್ಪನ್ನ ಕೊಡ್ಬೇಕಾಯ್ತು ಅಂತ ಹೇಳಿದಾಗ ಬಿಡುಗಡೆ ಆಗ್ತೀನಿ ಅನ್ನೋ ಹುಪ್ಸಲ್ಲಿದ್ದಂತ ಕಾವೇರಿ ಕುಸಿದು ಹೋಗ್ತಾರೆ. ಅದರ ನಡುವೆ ಅಲ್ಲಿಗೆ ವರದ ತನ್ನ ಲಾಯರ್ ಜೊತೆ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಏನಿದು ಮೊದಲೇ ಬಂದ್ಬಿಟ್ಟಿದ್ಯಲ್ಲ ಕಾವೇರಿ, ಯಾವಾಗ್ಲೂ ಅಲ್ವಾ ಮೊದಲೇ ಬರ್ತೀಯ, ಪಾಪ ಈಗ ಕುಸ್ತು ಹೋಗಿದ್ಯಾ ಅಲ್ವಾ, ನೀನು ತುಂಬಾ ಸುಸ್ತಾಗಿದ್ಯಾ ಅನ್ಸುತ್ತೆ ಅಂತ ಹೇಳಿ ವರದ ಕಾಲೆಳೆದು ರೇಗಿಸ್ಬೇಕಾದ್ರೆ ಈ ಕಡೆ ಕಾವೇರಿ ಹೌದು ಸುಸ್ತಾಗಿದ್ದೀನಿ, ಆದ್ರೆ ಇನ್ನೂ ಕೂಡ ಸೋತಿಲ್ಲ ಅಂತ ಹೇಳ್ತಿದ್ದಾರೆ. ಇನ್ನೂ ಕೂಡ ಇಷ್ಟೊಂದು ಬರ್ದಾಟ ಬೇಕಾಗಿದ್ಯಾ, ಏನ್ ಸಾಕ್ಷಿ ಇದೆ ನಿಮ್ಮ ಹತ್ರ, ನಾನೇ ಮಾಡಿದ್ದೀನಿ ಅನ್ನೋಕೆ, ತಪ್ಪೆಲ್ಲ ಮಾಡ್ಬಿಟ್ಟು ಇವತ್ತು ಆಚೆ ಬರ್ಬೇಕು ಅಂದ್ರೆ ಹೇಗ್ ಸಾಧ್ಯ ಆಗತ್ತೆ? ನಿಜವಾಗ್ಲೂ ಇದೇ ಲಾಸ್ಟ್ ಹಿಯರಿಂಗು, ಖಂಡಿತವಾಗ್ಲೂ ಇವತ್ತು ಮುಗೀತು ಅಂದ್ರೆ ಇನ್ಯಾವತ್ತು ಪರ್ಮನೆಂಟ್ ಆಗಿ ನಿನ್ ಜೈಲಲ್ಲಿರೋದೆ ಫಿಕ್ಸು ಅಂತ ಹೇಳಿ ವರದ ಹೇಳ್ತಿರ್ತಾರೆ. ಇದರಿಂದಾಗಿ ಬಾಲ ರುಚಿಗೆ ಹೇಳ್ತಾರೆ. ಫೈನಲಿ ಅಲ್ಲೇ ಸತ್ಯ ತಡಿತಾರೆ. ಅಷ್ಟರಲ್ಲಿ GP ಪಾಟೀಲ್ ಹಾಗೆ ಭಾರ್ಗವಿ ಇಬ್ರು ಕೂಡ ಅಲ್ಲಿಗೆ ಬರ್ತಾರೆ. ಇಲ್ಲಿ ಬಂದಿದ್ದೆ ನೋಡು ವರದ, ಇನ್ನೂ ಕೂಡ ಸೆಷನ್ ಮುಗ್ದಿಲ್ಲ, ಖಂಡಿತ ಲಾಸ್ಟ್ ಸೆಷನ್ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡು ಗೊತ್ತಾಗತ್ತೆ. ಸತ್ಯ ಯಾವತ್ತಿಗೂ ಕೂಡ ಗೆಲ್ಲತ್ತೆ. ನೀವು ಅಷ್ಟೇ ಏನು ಯೋಚನೆ ಮಾಡಬೇಡಿ, ಸತ್ಯ ನಿಮ್ಮ ಪರ ಇದೆ ಅಂದಮೇಲೆ ಗೆಲುವು ಕೂಡ ನಿಮ್ಮ ಪರವಾಗೇ ಇರತ್ತೆ ಅಂತ ಹೇಳಿ ಹೇಳ್ತಾರೆ. ಆ ಕಡೆ ವರದ ತಮ್ಮ ಲಾಯರ್ ಜೊತೆ ಹೊರಟು ಬಿಡ್ತಾರೆ. ನಂತರ ಈ ಕಡೆ ಸತ್ಯ ಬಾಲ ಹೆದರಿದ್ದಾಗ ಯಾಕೆ ಹೆದರ್ಕೋತಾ ಇದ್ದೀರಾ, ಖಂಡಿತವಾಗ್ಲೂ ಕೂಡ ಸತ್ಯ ನಮ್ಮ ಜೊತೆ ಇದೆ ಅಂದಮೇಲೆ ನಾವು ಯಾವುದಕ್ಕೂ ಕೂಡ ಹೆದರೋದು ಬೇಡ. ಖಂಡಿತ ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಹೋಪ್ಸನ್ನ ಕಳ್ಕೋಬೇಡಿ. ನೋಡು ಮರಾಣಿ, ನೀನು ಮತ್ತೆ ನಿನ್ನಮ್ಮ ಖಂಡಿತ ಜೊತೆಯಾಗಿರ್ತೀರ. ಕಾವೇರಿ ನೀನು ಕೂಡ ಹೆದರ್ಕೋಬೇಡಮ್ಮ, ಇಷ್ಟು ವರ್ಷಗಳ ಕಾಲ ನೀನು ಜೈಲಲ್ಲಿದ್ದು ವನವಾಸವನ್ನ ಅನುಭವಿಸುತ್ತೆ ಸಾಕು, ಖಂಡಿತವಾಗ್ಲೂ ನೀನು ಹೊರ ಬಂದೇ ಬರ್ತೀಯ, ನಿನ್ನನ್ನ ಹೊರಗಡೆ ಕರ್ಕೊಂಡು ಬಂದೇ ಬರ್ತೀವಿ, ಹೋಪ್ಸನ್ನ ಕಳ್ಕೋಬೇಡ ಅಂತ ಹೇಳಿ GP ಪಾಟೀಲ್ ಧೈರ್ಯವನ್ನ ತುಂಬ್ತಾರ. ಆಗ ಇಲ್ಲಿ ಕಾವೇರಿಗೆ ತುಂಬಾ ಖುಷಿ ಆಗತ್ತೆ, ಸತ್ಯಗೆ ಖುಷಿ ಆಗತ್ತೆ, ಕೈ ಮುಗ್ದು ಥ್ಯಾಂಕ್ಸ್ ಹೇಳ್ತಿದ್ದಾರೆ. ತದನಂತರ ಕೋರ್ಟ್ ಸೆಷನ್ ಶುರುವಾಗತ್ತೆ. ಇಲ್ಲಿ ವರದ ಕಟಕಟೆ ಮೇಲೆ ಬಂದು ನಿಂತ್ಕೋತಾರೆ. GP ಪಾಟೀಲ್ ಮಾತ್ರ ಅಲ್ಲ, ಇವತ್ತು GP ಪಾಟೀಲ್ ಜೊತೆಗೂಡಿ ಭಾರ್ಗವಿ ಕೂಡ ಇಲ್ಲಿ ಆರ್ಗ್ಯುಮೆಂಟ್ ಮಾಡೋದ್ರ ಜೊತೆಗೆ ಇಲ್ಲಿ ಕ್ರಾಸ್ ಎಕ್ಸಾಮಿನ್ ಮಾಡುವುದಕ್ಕೆ ಸಿದ್ಧವಾಗಿ ನಿಂತ್ಕೊಂಡಿದ್ದಾರೆ. ಒಬ್ರಲ್ಲ ಇಬ್ಬಿಬ್ರು ಲಾಯರ್ ಅನ್ನ ಇಲ್ಲಿ ವರದ ಹೆದರಿಸಬೇಕಾಗಿದೆ. ಅದು ಅಂತಂತ ಲಾಯರ್, ಸಿಟಿಗೆ ಫೇಮಸ್ ಲಾಯರ್ಸ್ ಆಗಿರ್ತಕ್ಕಂಥ GP ಮತ್ತೆ ಭಾರ್ಗವಿಯನ್ನ. ಯಾವಾಗಲೂ ಕೂಡ ಭಾರ್ಗವಿ ಒಂದು ಟ್ರಿಕ್ ಅನ್ನ ಯೂಸ್ ಮಾಡ್ತಾರೆ. ಯಾವುದೇ ರೀತಿ ಸಾಕ್ಷಿಗಳು ಅವರ ಪರ ಇಲ್ಲದೆ ಇದ್ದಾಗ ಅವರ ಮುಖಾಂತರವೇ ಸತ್ಯವನ್ನ ಬಾಯ್ಬಿಡಿಸೋದು, ಅದೇ ರೀತಿಯಲ್ಲಿ ಅದೇ ಟ್ರಿಕ್ ಅನ್ನ ಇಲ್ಲೂ ಕೂಡ ಯೂಸ್ ಮಾಡ್ತಿದ್ದಾರೆ. ಇತ್ತ ಕಡೆ ವರದಾನ, ನೀವು ಕಾವೇರಿ ನಿಮ್ಮ ಹೆಂಡತಿ ಸಾಯಿಸಿದ್ದನ್ನ ನೋಡಿದೀನಿ ಅಂತ ಹೇಳಿದ್ರೆ ಅಲ್ಲಿ ಫಿಂಗರ್ ಪ್ರಿಂಟ್ಸ್ ಇರೋದು ಕಾವೇರಿದು ಅಂತ ಹೇಳಿದ್ರು, ಆದ್ರೆ ಅದರಲ್ಲಿ ನಿಮ್ಮದು ಫಿಂಗರ್ ಪ್ರಿಂಟ್ಸ್ ಇದೆಯಲ್ಲ ಅಂತ ಹೇಳಿ GP ಹೇಳಿದಾಗ ಇಲ್ಲ ಅಂತ ಹೇಳಿ ವರದ ಹೇಳ್ತಿದ್ದಾರೆ. ನೋಡಿ, ಈಗ ನೀವು ಕೆಲವೊಮ್ಮೆ ಹೇಳ್ತೀರಾ ನೋಡಿದೀನಿ ಅಂತ, ಆದ್ರೆ ನಿಜವಾಗ್ಲೂ ಇಲ್ಲಿ ಏನಾಗಿದೆ ಅಂತ ಗೊತ್ತಾ, ನೀವು ಅಲ್ಲಿ ನಿಜಕ್ಕೂ ಕಾವೇರಿ ಸಾಯಿಸಿದ್ದನ್ನ ನೋಡೇ ಇಲ್ಲ, ನೀವು ಪ್ರತ್ಯಕ್ಷ ಸಾಕ್ಷಿನೇ ಅಲ್ಲ ಅಂತ ಹೇಳಿ ಭಾರ್ಗವಿ ಜಡ್ಜ್ ಮುಂದೆ ತನ್ನ ವಾದವನ್ನ ನಿಜಕ್ಕೂ ಕೂಡ ಸಖತ್ತಾಗಿ ಮಂಡಿಸೋದ್ರ ಮುಖಾಂತರ ವರದನ್ನೇ ತಬ್ಬಿಬ್ಬನ್ನ ಮಾಡೋದ್ರ ಮುಖಾಂತರ ಇಲ್ಲಿ ವರದ ಮುಖಾಂತರನೇ ಸತ್ಯವನ್ನು ಬಾಯ್ಬಿಡಿಸೋದಕ್ಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.